ಊಟ ಮಾಡು ಬರ್ರಿ ಎಲ್ಲರೂ. ನಾ ಊಟ ಮಾಡಾಕತ್ತೇನೆ. ಇನ್ನು ನಮ್ಮೆಲ್ಲ ಹೋಗಿ ಬರ್ತನ ಅಂದಾಳು. ಆಕೆ ಬರೋಟಿಗೆ ಊಟ ಮಾಡಿ ಕುಲ್ಲಾಗಿ ಬಿಡ್ತೀನಿ. ಅವ್ವ ಎಲ್ಲ ಥರ ಮಾಡಿಟ್ಟೇನಿ. ಊಟಕ್ಕೆ ಆಯ್ತಾಕಿ ಬಂದು ಕುಂಡಿರ್ತಾಳತ್. ಒಲ್ಲ ಅನ್ನೋಕ್ಕೂ ಬ್ಯಾಡ ಅನ್ನೋಕ್ಕೂ ಬರೋಂಗಿಲ್ಲ. ನೀರು ಕುಡೋದಾಗ್ತೈತಿ. ನಾನು ನೀರು ಕಿಟು ಮುಂಚೆನೇ ಕೇಳಿಬಿಡ್ತಾಳು. ಮತ್ತೆ ಅಕ್ಕ ಊಟ ನನ್ನ ದಿನ ಊಟ ಇಲ್ಲಿ ನೋಡತ್ತಾಳೆ. ಹಂಗೆ ಮಾಡೋದ್ರಿ ಇಲ್ಲಂದ್ಮೇಲೆ ನಾವು ನೀರು ಕುಡಬೇಕಲ್ಲ. ಏನು ಮಾಡ ಬರಂಗಿಲ್ಲ. ಅದಕ್ಕೆ ನಾನು ತಿಂದು ಕೂತ್ಬಿಟ್ರೆ ಮುಗೀತು. ನೀ ಚಿಂತೆ ಕೆಟ್ಟತೆ ಕುಂಡ್ರೊಳಕ್ಕೆ ನಮ್ಮ ಮನ್ಯಾಗ. ನನಗೆ ಒಟ್ಟು ಚಿಂತೆ ಇಲ್ಲ, ಕಿರಿಕಿರಿ ಇಲ್ಲ. ಅದಕ್ಕೆ ಆಕೆ ಬರ್ತಾಳು. ನೀರು ಅಡ್ ತೊಗೊಂಬರೋದೈತಿ. ನೀರು ತೊಂಬರಕ್ಕೆ ಹೋಗುನು ಅಂದಾಳು. ಆಕೆ ಬರೋಟಿ ಊಟ ಮಾಡಿ ಕೂತ್ಬಿಟ್ನಿ ಅಂದ್ರೆ ನೀ ಚಿಂತೆ ಆಗಿಬಿಡ್ತಾನೆ. ನಾನು ಎಟ್ರ ಬರತ್ತಾಳೆ ನೋಡ್ರಿ ಏನಾಕಿ. ಅಕ್ಕ ಏ ಅಕ್ಕ ಇವ್ವ ತಿನ್ನೋಟಿಗೆ ಬಂದ ಬಿಟ್ರು. ಇವ್ವ ಊಟ ಮಾಡತ್ತೇನಕ್ಕ? ಭಾಳ ಮಂದಿ ಆಗ್ರಿ ಅವ್ವ. ನೀರು ತೊಂಬರಕ್ಕೆ ಬಾ ಅಂದು ಹೋಗುನ ಅಂದಿನ್ಲೆ. ಅದಕ್ಕೆ ಮತ್ತು ಇವ್ರು ಬರೋಟಿಗೆ ತಂದಿಡ್ಬೇಕು ನೀರು. ಮಳೆ ಗಾಳಿ ಬೇರೆ ಬಿಟ್ಟೈತ್ಲೆ. ಏನು ಈ ಒಣ ಗಾಳಿ ಒಂದು ಬಿಟ್ಟೈತಿ ನೋಡುವ. ಅದ್ರ ಸಲುವಾಗಿ ಗಾಳಿ ಮಳೆ ಬರೋಟಿಗೆ ಒಂದು ಕೊಡ ತೊಗೊಂಬರ್ನು ನಡಿಯೈತೆ ಹೇಳಿ ಬಂದುಬಿಟ್ಟು ನೋಡೋಣ. ಚಲೋ ಆತಾಳ ಬಾ ತಂಗಿ. ನಾನು ಮಣ್ಣಿದ ಊಟ ಒಂದು ಇಟ್ಟಿಟ್ಟೆಲ್ಲ ಉಳ್ದಿತ್ತೆ. ಅದಕ್ಕೆ ಇವತ್ತಿನಕ ಮಾಡಿದ್ನಿ ಒಂದಿಟ್ಟು. ಅದನ್ನು ನಿಮ್ಮ ಮಾಮ ತಿಂದು ಹೋದ್ ನನ್ನ ಗಂಡ. ಅದಕ್ಕೆ ಮಣ್ಣಿದ ಒಂದು ಇಟ್ಟು ಉಳ್ದಿತ್ವ. ಅದನ್ನ ಎಲ್ಲ ನಾ ಈಗ ಅಳ್ಕೊಂಡು ಬಳ್ಕೊಂಡು ತಿನ್ಕೋತ ಕೂತೇನೆ ನೋಡಿ. ಏನು ಮಾಡ್ತೀವಿ, ಹಾಳಾಗ್ತೈತಿ ಅಂತ ಹೇಳಿ ಹಳ್ಸೋಕ್ಕಿಂತ ಮುಂಚೆ ತಿಂದು ಬಿಡೋದಾಗ್ತೈತಿ. ನಾನು ಹಂಗೆ ಮಾಡೀನಿ. ಒಂದು ಈಟು ಉಳ್ದಿತ್ತ ಎಲ್ಲ ಒಂದು ಇಟ್ಟಿಟ್ಟು ಮಣ್ಣಿದ. ಅದನ್ನ ಏನೈತಿ ಈಗ ತಿಂದ ಕುಂಡ್ರಾಕತ್ತೇನೆ ನೋಡು. ಅತಿಥಿ ನೀನು ಒಂದು ಈಟು ಇನ್ನೊಂದು ಸ್ವಲ್ಪದಿಂದ ಹಳಚೆ ಬಿಡ್ತೈತಿ. ಇನ್ನೊಂದು ಸ್ವಲ್ಪ ಹೋದ್ರನ್ಯಾಗ ಹಳ್ಸೋಕ್ಕಿಂತ ಮುಂಚೆ ಹೊಟ್ಟೆ ಹಾಕೋಬೇಕಂತ ಹೇಳಿ ಹಾಕೊಳಕತ್ತೀನಿ. ತಿತ್ತೇನು ಇದನ್ನ ಇದ್ರಾಗ ತಿನ್ನೋದು. ಯಾಕಂದ್ರೆ ಮನ್ಯಾಗ ಎಲ್ಲ ಖಾಲಿ ಮಾಡಿಬಿಟ್ಟಿನ್ಲೇನ. ಮುಂಜಾನೆ ಮಾಡಿದ್ದಿತ್ತು ನಿಮ್ಮ ಅಮ್ಮ ತಿಂದು ಅದ. ಅವೆಲ್ಲ ಖಾಲಿ ಮಾಡಿದ. ಅವ್ನ ಪೂರ್ತಿ ಕಟ್ಟ ಮಾಡಿನಿ. ಮತ್ತು ನನಗೈತೆ ಮಾಡಿನಿ. ಇದು ಒಂದು ಇಟ್ಟು ಸಣ್ಣಗೆ ಹೊಂಟೈತಿ ಅಂದ್ರೆ ಹಳಚಾತೈತಿ. ಅದಕ್ಕೆ ಇನ್ನು ಹಳ್ಸೋಕ್ಕಿಂತ ಮುಂಚೆ ತಿನ್ಬೇಕಂತ ಕೂತೇನಿ. ತಿನ್ನೋನು ಬಾ ಇದ್ರಾಗ. ನೀವಂತೂ ತಿನ್ನಕ್ಕೆ ಬಾ. ಇವ ಬ್ಯಾಡವ ಅಕ್ಕ, ನಾ ಈಗ ತಿಂದು ಬನ್ನಿವ. ನಿಮ್ಮ ತಮ್ಮ ಚಿಕನ್ ಬಿರಿಯಾನಿ ತಂದಿದ್ವ. ಅದನ್ನ ಹೊರಗಿನ ತೊಗೊಂಬಂದಿದ್ದ. ಏನು ಬಿಗಿ ನನ್ನ ಮೇಲೆ ಪ್ರೀತಿ ಬಂದುಬಿಟ್ಟೈತೆ ಅಕ್ಕ. ಪ್ರೀತಿ ಬಿರಿಯಾನಿ ತಂದಿದ್ದ. ತಿಂದ ನೀನು ಫೋನ್ ಹಚ್ಚಿನಿ ನೀರು ತೊಂಬರ್ನು ನಡಿಯೈತಿ ಹೇಳಿ ತಿಂದು ಬಂದಿನ ಅಕ್ಕ. ನೀ ತಿನ್ನು. ಎಷ್ಟು ಸುಳ್ಳು ಹೇಳ್ತಾನ ನೋಡು ಬೊಗುನಿ. ಅವ ಚಿಕನ್ ಬಿರಿಯಾನಿ ಈಕಿಗೆ ತಂದು ಹಾಕ್ತಾನ. ಚಿಕನ್ ಒಳಗಿನ ಎಲು ಇದ್ರೆ ಎಲು ಸುಕ್ಕ ಬಿಡಂಗಿಲ್ಲ. ಅವಂಗೊಂದು ಎಲು ತೊಗೊಂಡು ತಿನ್ನೋಕ್ಕೂ ತಾಕತ್ತಿರಲ್ಲ. ಬಿಟ್ಟು ಎಲ್ಲೇ ಬಿದ್ದಿದ್ದು ಎಲು ಆರಿಸ್ಕೊಂಡು ತಿನ್ನವ. ಅವ ಈಕಿಗೆ ಬಿರಿಯಾನಿ ತಂದು ಕೊಡ್ತಾನತ್ತೆ. ಬಿರಿಯಾನಿ ಸುಳ್ಳು ಹೆಂಗೆ ಹೇಳ್ತಾನ ನೋಡು ಸುಳ್ಳಿ. ಆದ್ರೂ ಭಾಳ ಅದಾಳ ಈಕೆ. ಬರೋಬ್ಬರಿ ಮಾಡಿ ತಡೀನಿ. ಈಕಿಗೆ ನಾ ಅಡುಗೆ ಮಾಡಿಕೊಡ್ಬೇಕ ಎಲ್ಲ ನೋಡ್ರಿ. ಎಲ್ಲ ಅಡುಗೆ ಈಗ ಮಾಡಿಟ್ಟೇನೆ. ಆದ್ರೆ ನಾನು ಆಕಿಗೆ ಸುಳ್ಳು ಹೇಳಿ ದಿನ ಹಿಂಗೆ ಮಾಡ್ತಾ. ದಿನ ನಾವು ಊಟ ಮಾಡೋ ಟೈಮ್ ಬರ್ಕೊಂಡ್ಬಿಟ್ಟಾಳಕ್ಕಿ. ನಾನು ಡಯಟಿಗೆ ಅತ್ತಾರಲ್ಲ ಸಣ್ಣ ಆಗೋ ಸಲ ಒಂದು ಕರೆಕ್ಟ್ ಟೈಮ್ ಮಾಡೀನಿ. ಆ ಟೈಮ್ಗೆ ಊಟ ಮಾಡ್ತಾನು. ಅದು ಗೊತ್ತೈತಿರ್ಲಿ ಈಕಿಗೆ. ಅದು ಗೊತ್ತಂದಾಗೈತೆ. ಅಂದಿನ ಹಿಡಿದು ನಾವು ಊಟ ಮಾಡೋ ಟೈಮ್ಗೆ ಬಂದುಬಿಡ್ತಾಳೆ. ಅದಕ್ಕೆ ಇವತ್ತು ಹಿಂಗೆ ಮಾಡಿಬಿಟ್ಟಿನಿ. ಇವತ್ತು ಬರೋಬ್ಬರಿ ಮಾಡೇನಿ ಈಕಿಗೆ. ಆರಾಮ ಈಕಿ ಮುಂದೆ ಕೂತು ತಿಂದ್ರೂ ಈಕಿ ನನಗೆ ಊಟ ಕೇಳಂಗಿಲ್ಲ. ಯಾಕಂದ್ರೆ ಹಳಚಾಯ್ತೈತಿ ಹೇಳಿನ್ಲೆ. ಮತ್ತಿನ್ನು ಅದ್ರ ಮೇಲೆ ಕಣ್ಣು ಹಾಕಂಗಿಲ್ಲ. ಈಕಿ ಹೊಟ್ಟೆ ತುಂಬ ತಿತ್ತನಪ್ಪ ನಾರೇನ. ಆತೇಳುವ ಕುಂಡ್ರಿ. ನಾನು ಒಂದು 2 ತುತ್ತು ಉಳ್ದೈತಿ ತಿಂದು ಬರ್ತಾನೆ. ಹೋಗುನು ನೀರು ತೊಂಬರಕ್ಕೆ. ಆತಕ್ಕ ಕುಂಡು ತಿಂತೀನಿ ಬಡ ನಡಿ ಮಲ್ಲಕ್ಕ. ಹೋಗುನು ಬಡ ಮಳೆ ಬರೋಟಿಗೆ ಹೋಗಿ ತೊಗೊಂಬರ್ನಿ. ಇದೊಂದು ಕೊಡ ತೊಗೊಂಬರ್ನಿ ಇವತ್ತು. ನಾಳೆ ಮಾತ್ರ ಬೇರೆ ತರಕ್ಕೆ ಬರ್ತೈತಿ. ಮತ್ತೊಂದು 2 ಸರಿ ನಾಳೆ. ಇವತ್ತು ಇಟ್ಟ ತೊಗೊಂಬಂದ್ಬಿಡುನು. ತಡ ಬೇರೆ ಆಗೈತಿ. ಮಳೆ ಬರಂಗಾಗೈತಿ. ಎಲ್ಲಿದೆಯಾನಿವ? ಕಲ್ಲಕ್ಕ ಒಂದು ಕೊಡ ತೊಗೊಂಬರ್ನು ನಡಿ. ಎಷ್ಟು ಅವಸರ ಬಂದ್ರು ಮತ್ತು ಮಳ್ಯಾಗ ಸಿಕ್ಕೊಂಡು ನೋಡು ಕಲ್ಲಕ್ಕ. ನಾವು ಹೆಂಗೆ ಏನು ಮಾಡ್ತೀವ್ವ. ಆಸರಿ ಇತ್ತು ನಿತ್ಯವು ಚಲೋ ಆಯ್ತು. ಇಲ್ಲೆಲ್ಲ ತೋರಿಸ್ಕೊಂಡು ಬಿಡೋದಾಗ್ತಿತ್ತು. ನಾನು ಮೇಕಪ್ ಎಲ್ಲ ಹೋಗ್ತಿತ್ತು ನೋಡಿ ಅವ್ವ. ಕರೆನ ಬಿಡೆಯವ್ವ. ನೀ ಮೇಕಪ್ ಏನು ಸುಡ್ತಿ ಬೆಂಕಿ ಹಚ್ಚದು ಮೇಕಪ್. ಯಾವಾಗ ನೋಡ್ರಿ ಮೇಕಪ್ಪ ನನ್ನ ಮುಂದೆ ಹಂಗೆಲ್ಲ ಹೇಳ್ಬಿಡುವ ನೀ. ನಾವು ಚಂದ ಇರತ್ತೆ ಹಂಗೆ ಹೇಳ್ತೀವಿ. ನೀ ಹೆಂಗೇನ ನಾ ಎಲ್ಲ ಹೊಲ್ದಂದು ದಗದ ಮಾಡ್ತನು. ಅದಕ್ಕೆ ನಾ ಹಿಂಗದೀನಿವ. ನಿನ್ನಂಗೆ ನಾ ಮನ್ಯಾಗ ಕುಂಡ್ರಂಗಿಲ್ಲ. ಇರುವಲ್ಯಾಗ ಬಿಡ ಕಡಿ. ನೀ ಆಸರಿ ಇತ್ತದ ನಿತ್ಯವು ಚಲೋ ಆಯ್ತು ನೋಡುವ. ಇಲ್ಲಾಂದ್ರೆ ತೋರಿಸ್ಕೊಂಡ್ಬಿಡೋದಾಗ್ತಿತ್ತು. ನಡಿಯವ ನೀರಿಂದ ಇದು ಬಂತು ಇಲ್ಲೇ. ಬಡ ಒಂದು ಗಡಿಗೆ ತೊಗೊಂಡು ಹೋಗ್ಬಿಡುನು. ಇದೊಂದು ಕೊಡ. ಇನ್ನೇನು ವಾಪಸ್ ಬರೋದು ಬ್ಯಾಡಿನ. ಮಳೆ ಜೋರು ಬಂದೈತಿ. ಸಾಕಿತ್ತು ಪಾತಕ್ಕ ಬಂದ್ರು ನೋಡ. ಯವ್ವ ಗೆಳತ್ಯಾನ ಜನ್ಮದ ಗೆಳತ್ಯಾನದವ್ರು ಬಂದ್ರು ನೋಡ. ಯವ್ವ ಜನ್ಮದ ಜೋಡಿ ಬಂದ್ರು. ಹೌದು ನೋಡಿನಿಲ್ಲಕ್ಕ ಅವರೇ. ಬಂದ್ರು ನಮ್ಮ ಊರಿನ ಜನ್ಮದ ಜೋಡಿ ಗೆಳತನ ಅವ್ರದ್ದು ಅಲ್ವಾ ಇವ್ರದ್ದು. ಇವ್ರ ಗೆಳತನ ಯಾಕೆ ಇನ್ನೂ ಹಾಳಾಗ್ತಿಲ್ಲ ಅಂತಿದ್ದೀನಿ ನಾನು. ಬಂದರು ತಡೀರಿ. ಬರ್ರಿ ಕಲ್ಲವ್ವ ಮಲ್ಲವ್ವ ಅವರೇ. ನೀರು ತೊಗೊಂಡು ಹೋಗೋದಕ್ಕೆ ಬಂದ್ರಾ? ಬರ್ರಿ ನಿಮ್ದಕ್ಕೆ ಹೆಂಗೆ ಇದ್ದೀರಿ? ಎಲ್ಲ ಚಂದ ಉಂಟಾ? ನೋಡುವ ಪಾತಕ್ಕ ಆರಾಮದೀವು. ಮತ್ತು ನೀ ಹೆಂಗದೀವ? ನೀ ಆರಾಮದೀವ? ನೀಲಕ್ಕ ನೀ ಹೆಂಗದಿ? ನೀನು ಆರಾಮದಿ? ಭಾಳ ದಿನ ಆಯ್ತು ನೋಡುವ ಭೇಟಿನೇ ಆಗಿಲ್ಲ ನೀವಿಬ್ರು.
ಆರಾಮದೀನಿ ನೋಡ್ರಿ ಪಾತಕ್ಕ ಅವ್ರ. ಮತ್ತೆ ರೀ ಹೆಂಗದೀರಿ? ಆರಾಮದೀರಿ ನೀವು? ನೀರು ತೊಗೊಂಡು ಹೋಗಕ್ಕೆ ಬಂದ್ರೇನ್ರಿ? ಹೆಂಗೇನ್ರಿ? ಭಾಳ ದಿನಕ್ಕೆ ಭೇಟಿಯಾಗಿ ಬಿಟ್ಟಿರಿ ಇಬ್ರು. ನೀಲಕ್ಕ ಅವ್ರ, ನೀವು ಭಾಳ ದಿನಕ್ಕೆ ಭೇಟಿಯಾಗಿರಿ. ನೀವು ಆರಾಮದಿರೇನಿಲ್ರಿ? ನಾನು ಆರಾಮದೀನಿ ನೋಡ್ರಿ. ಕಲ್ಲಕ್ಕ ಮಲ್ಲಕ್ಕ ಯಾನ್ ಭಾಳ ದಿನ ಆತು ಕಾಣೇ ಇಲ್ಲ. ಊರಾಗ ಅದಿರೋ ಇಲ್ಲೋ? ಏನು ದಿನ ಒಂದೊಂದು ಊರಿಗೆ ಹೋಟೆಲ್ಕ ಮತ್ತು ರೆಸ್ಟೋರೆಂಟ್ಕ ಮತ್ತು ಟೂರಿಗೆ ಪಿಕ್ಚರ್ ನೋಡಕ್ಕ ಅರ್ಬಿ ಅಂಗಡಿಗೆ ಒಂದು ದಿನ ಶಾಪಿಂಗ್ಕ ವಾರ ಇಡೀ ಅಲ್ಲ ನೀವು ಊರ ತಿರ್ಗಾರುವ. ನಿಮಗೆ ನಾವು ಹೆಂಗೆ ಕಾಣಿಸ್ತೀವಿ ಬಡೂರ? ಹಾಂ, ನಾನು ಚೆನ್ನಾಗಿದ್ದೀನಿ ಕಲ್ಲವ್ರಿ. ಮತ್ತೆ ಕಲ್ಲಕ್ಕ ಮನೆ ಎಲ್ಲಿ ತನ ಬಂತು? ಮುಗಿತಾ ಮನೆ? ಏನೈತಿ ಏನೋ ಕಟ್ಟೋದು ಮುಗಿತದ ಅನ್ನಕತ್ತಿದ್ರು ಮಾನಿ ನಮ್ಮ ಮನೆಯವ್ರ ಮುಂದೆ. ನಿಮ್ಮ ಮನೆಯವ್ರು ಹೇಳಕತ್ತಿರುವ ಇನ್ನೊಂದು ಈಟ್ ಐತಿ ಮನೆ ಎಲ್ಲ ಮುಗ್ದೈತಿರಿ, ಬಣ್ಣ ಆಟ ಹಚ್ಚಿರು ಮುಗೀತು ಅನ್ನಕತ್ತಿರು. ಎಂದ ಮನೆ ಶಾಂತಿ ಅದು ಹೇಳ್ತಿ ಏನಿಲ್ಲ ನನಗೆ ಪಾತಕ್ಕಗ? ಬರೀ ಏನು ನಿಮ್ಮ ಮಲ್ಲವ್ ಗಟ್ಟೆ ಹೇಳ್ತೀವೋ? ಮಲ್ಲವ್ ಹೋಗ್ಬೇಕಿದ್ರೆ ಆತು ಬಿಡುವ, ನೀವು ಇಡೀ ಊರ ಮರಿತೀನಿ. ಮುಗಿಲಾಗ ಬಂದೈತಿ ನೀಲಕ್ಕ, ಬಣ್ಣ ಹಚ್ಚೋದಿತ್ತ, ಬಣ್ಣನೂ ಹಚ್ಚೈತಿ, ಮನೀದ ಎಲ್ಲ ಮುಗ್ದೈತಿ ಕೆಲಸ. ಇನ್ನೇನಿಲ್ಲ, ಇನ್ನು ಮನೆ ಶಾಂತಿ ಮಾಡಕ್ಕೆ ಮುಹೂರ್ತ ಒಂದು ಬೇಕಲ್ಲವ, ಮುಹೂರ್ತ ಒಂದು ತೆಗಿದೈತಿ. ಮುಹೂರ್ತ ತೆಗೆದ್ಮೇಲೆ ಮನೆ ಶಾಂತಿ ನೋಡುವ. ನಿಮಗೆ ಬಿಟ್ಟು ಆಣೈತಿ ನಿಮಗೆ ಹೇಳಲ್ಲ ಇರ್ತೇನೆ ನನ್ನ. ಮಲವನು ನಮ್ಮ ಮನೆ ಇಟ್ಟಕ್ಕದಾಳ, ಅಕ್ಕಿ ಜರ ಜಾಸ್ತಿ ಬರೋದು ಹೋಗೋದು ಮಾಡ್ತಾಳು. ಮತ್ತು ನೀವು ಏನು ಬರೋದು ಹೋಗೋದು ಮಾಡಂಗಿಲ್ವ? ಪಾತಕ್ಕನೂ ಆ ಕಡೆ, ನೀನು ಆ ಕಡೆ, ಮತ್ತು ನೀವು ಬರಂಗಿಲ್ಲ ಹೋಗಂಗಿಲ್ಲ. ಹಂಗಾಗಿಲ್ಲ ಹಂಗತ್ ಹೇಳಲ್ಲ, ನಿಮ್ಮನ್ನು ಬಿಟ್ಟು ಮಾಡ್ತಾನ ನಾವ ಎಲ್ಲರಿಗೂ ಹೇಳ್ತಾನವ. ಆಯಿತು ನಿಮ್ದಕ್ಕೆ ನೀರು ತುಂಬಿಕೊಂಡು ಹೋಗಿ ನಮ್ದಕ್ಕೆ ತುಂಬಿಕೊಂಡು ನಾವು ಹೋಗ್ತಾ ಇದ್ದೀವಿ. ಬಡ ಹಗ್ಗ ಜಗ್ಗ ಕಲ್ಲಕ್ಕ ಮಳೆ ಬರಂಗಾಗಿತ್ತು ಅವ್ರಿಬ್ರು. ಆದ್ರೆ ನಾವು ಹೋಗುನೇವ ಎಷ್ಟು ಕತ್ಲು ಗವು ಅನ್ನಕತ್ತೈತಿ ನೋಡಿ. ಪಾಟ್ನಾಗ ಹೋಗಿ ಮನೆ ಸೇರ್ಕೊಂಡು ಮಳೆ ಏನಿ ಬರೋಟಿಗೆ ಆತಳವ ಜಗ್ಗಿನಿ. ನಿನ್ನಂತ ಹಾಕಿ ನಿಂದು ನಾನು ಜಗ್ ಕೊಡ್ತೀನಿ ನೀರು. ನಡಿಯವ ಬಡ ಮನೆಗೆ ಹೋಗ್ತು ನಾನು. ಇನ್ನು ಈ ಕಡೆ ನಡಿ ಸಂಧ್ಯಾಂದ ಶೋತನು. ನೀನು ಪಾತಕ್ಕನ ಮನೆ ಕಡೆಯಿಂದ ಹೋಗ್ಬಿಡು, ನಿನಗೂ ಸಮೀಪ ಆತೈತೆ ಆ ಕಡೆ. ನಾನು ಮನೆ ಸೇರ್ತೀನವ, ತಡ ಆಗೈತಿ. ಮತ್ತು ಮನೆ ಶಾಂತಿ ಬೇರೆ ಐತ್ಲೆ. ಇನ್ನು 2 ದಿನದಾಗ ಮನೆ ಶಾಂತಿ ಇದು ಏನತ್ತಾರವ ಅದು ಮುಹೂರ್ತ ತಗೊಂಬರೋದೈತಿವ. ಮಲ್ಲವ್ವ ಪಟ ಮುಹೂರ್ತ ತಗೊಂಬಂದು ಮನೆ ಶಾಂತಿ ಒಂದು ಮಾಡಿಬಿಡ್ತೀವ. ಮಳೆಗಾಲ ಚಾಲು ಆಗೋಟಿಗೆ ಹೊಸ ಮನ್ಯಾಗ ಹೋಗ್ಬಿಡ್ಬೇಕು ಅನ್ನೋದೈತಿ. ಅದಕ್ಕೆ ಮನೆ ಶಾಂತಿಗೆ ನೀ ಎಲ್ಲ ಮುಂದೆ ನಿಂತು ಮಾಡ್ಬೇಕು ನೋಡುವ. ನಿಂದ ಮನೆ ಇತ್ತು ಅನ್ಕೊಂಡು ಎಲ್ಲ ಮಾಡ್ಬೇಕು ನೋಡುವ ಹೇಳಿನ್ನೆ. ಮತ್ತೊಮ್ಮೆ ಹಿಂಗೆ ಮಾತಾಡ್ನು, ಈಗ ಮಳೆ ಬರ್ತೈತಿ, ಮಳೆ ಏನಿ ಬರೋಟಿಗೆ ನೀನು ಮನೆಗೆ ಹೋಗಿ ಸೇರಿಬಿಡು ಏನ. ಹೋಗಿ ಸೊಕಾಸು ಬಡ. ಹ್ಞೂ ಆತಕ್ಕ ಕಲ್ಲಕ್ಕ ಹೋಗ್ತೀನಿ. ಈ ಕಡೆದ ಪಾತಕ್ಕನ ಮನೆ ಮುಂದಿಂದ ಆತಳಕ್ಕ ಮುಹೂರ್ತ ತಗೊಂಬರ್ರಿ. ನಿಮ್ಮ ಮನೆ ಯಾಕವ ನನ್ನ ಮನೆ ಇದ್ದಂಗೆ ನಮ್ಮ ಅಣ್ಣನ ಮನೆ ಅದ, ಮುಂದೆ ನಿಂತು ಮಾಡ್ತೀನಳವ. ನೀ ಏನು ಚಿಂತೆ ಮಾಡಬೇಡ, ನೀ ಹೋಗಿ. ಮನೆ ಶಾಂತಿ ಮಾಡಕ್ಕೆ ತಯಾರಾಗ್ಯಾಳ ನೋಡು. ಗಂಡ ಚಲೋ ದುಡಿತಾನು, ಅದಕ್ಕೆ ಕಲ್ಲಾಕ ಮಜಾದಾಗ ಅದಾಳು. ನನ್ನ ಗಂಡ ಏನೈತಿ ಬಿಕ್ನೆಸ್ ಬರೀ ಒಂದು 10 ರೂಪಾಯಿ ದುಡಿತೈತಿ, 100 ರೂಪಾಯಿ ಏನೇ ಮಾಡಿ ರುಚಿ ಕುಡಿದು ಮನೆಗೆ ಬರ್ತೈತಿ. ನಂದು ಎಂಥ ಜನ್ಮ ಯವ್ವ. ನಾನು ಹಿಂದಿಲ್ಲ ಮನೆ ಕಟ್ಬೇಕಂದ್ರೆ ನನಗೆ ದುಡಿಲಾಕಾಗಂಗಿಲ್ಲ. ನಾನು ಪ್ಯಾಷನ್ ಮಾಡೋದ್ರಾಗ ಪೌಡ್ರಸನ್ನು ಹಚ್ಕೊಳ್ಳೋದ್ರಾಗ ಇಡೀ ದಿನ ಹೋಗಿಬಿಡ್ತೈತಿ. ಈ ಗಂಡು ನೋಡ್ತೀಯ ಮಧ್ಯಾಹ್ನ ತನಕ ದುಡಿತೈತಿ, ಇಡೀ ರಾತ್ರಿ ಕುಡಿದು ಬೀಳ್ತೈತಿ. ಯಾನಳು ಆಕೆ ಪುಣ್ಯ ಮಾಡ್ಯಾಳು. ಆದ್ರೂ ಈ ಮನೆ ಶಾಂತಿ ಮಾಡ್ಯಾಳ ಅಂದಮೇಲೆ ನನ್ನ ಗೆಳತಿ ನನಕ್ಕಿಂತ ಮುಂದೆ ಹೋಗ್ಬಾರ್ದ? ನನಗೆ ನೋಡೋಕ್ಕಾಗಲ್ಲ. ನಾಳೆ ನಮ್ಮ ಅವ್ವಾಗ ಫೋನ್ ಹಚ್ತನು, ಅಲ್ಲಿ ಒಬ್ಬ ಸ್ವಾಮಿ ಅದಾನ ಅಂದಿದ್ರು, ಮಾಟ ಮಂತ್ರ ಅದು ಮಾಡಿಕೊಡ್ತಾನತ್ತೆ. ಈಗ ಕೊಟ್ಟು ಹೊಸ ಮನೆಗೆ ಹೋದ್ರಪ್ಲೆ ಆ ಹೊಸ ಮನೆ ಮಾರಿಬಿಡ್ಬೇಕು ಆಕೆ, ಮತ್ತೆ ಹಳೆ ಮನ್ಯಾಗ ಬರ್ಬೇಕು. ನಾ ಯಾವಾಗ ಹೊಸ ಮನೆ ಕೊಂಡು ತಗೋತನಲ್ಲ ಅವಾಗ ಆಕೆ ಹೊಸ ಮನೆಗೆ ಹೋಗ್ಲಿ. ನನಗಿದ್ದು ಮುಂದೆ ಅವಳು ಹೋಗ್ಬಾರ್ದಕ್ಕೆ. ಪಾತಕ್ಕನ ಮುಂದೆ ನೀಲವನ ಮುಂದೆ ನಾನು ದಸೆ ಆಗಂಗಿಲ್ಲ. ಇವ ಮೊದಲು ನಮ್ಮ ಅವ್ವ ಫೋನ್ ಹಚ್ತಾನೆ ನಾಳೆ. ಪಾತಕ್ಕ ನನಗೆ ಒಟ್ಟು ಅರ್ಥ ಆಗೋಲ್ತು, ಇವ್ರಿಬ್ರು ಗೆಳತಾನ್ರಿ ಎಂಥದ. ನಾವು ಈ ಕಿಕ್ಕಿತ ಮೊದ್ಲಿನ ಗೆಳತಾರದೀವಿ ಕಲ್ಲವ್ಗೆ. ಆದ್ರೆ ನಮ್ಮನ್ನು ಒಂದಿನ ಮಾತಾಡ್ಸಂಗಿಲ್ಲ, ನಮ್ಮನ್ನು ಒಂದಿನ ಹೊಟ್ಟೆಗೆ ತೊಗೊಂಡು ಹೋಗ್ಲಿಲ್ಲ, ನಮ್ಮ ಎಲ್ಲಿ ತೊಗೊಂಡು ಹೋಗಂಗಿಲ್ಲ ಈಕಿ. ಆದ್ರೆ ಅದನ್ನ ಮಲ್ಲವನಾದ್ರೆ ಎಲ್ಲ ಕಡೆ ತೊಗೊಂಡು ಹೋಗ್ತಾಳೆ. ವಾರದಾಗ 5 ದಿನ ಮಾರ್ಕೆಟಿಗೆ ಹೋಗ್ತಾರೆ ಇವ್ರು, ಸಿಟಿನ ತಿರುಗ್ತಾರೆ. ಹೆಂಗೆ ಏನವ ಈಕಿ ಕಲ್ಲಾಕ ಹೆಂಗೆ ನಮ್ಮ ಗೆಳತಾನ ಬಿಟ್ಳು, ಮಲ್ಲಕ್ಕನ ಬನ್ನಿ ಹೆಂಗೆ ಏನತ್ತಾಳು? ಅದೇ ನೀಲಕ್ಕ ಅವರೇ ನಮ್ಮದಕ್ಕೆ ಅರ್ಥ ಆಗ್ತಾ ಇಲ್ಲ. ನಂಗೆ ಅನಿಸುತ್ತೆ ಮಲ್ಲವ್ವ ಅವರು ಸರಿ ಇಲ್ಲ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು. ಅಂದರೆ ಅವರು ಮಾಟ ಮಂತ್ರ ಹಾಗೆಲ್ಲ ಮಾಡಿಸ್ತಾರಂತೆ. ಮತ್ತು ಅದೇ ಹಾಗೆ ಮಾಡಿಸಿರ್ಬೋದು ನೋಡಿ. ಅಂದರೆ ನಮ್ಮ ಗೆಳೆತನ ಬಿಡಬೇಕು, ಅವರ ಗೆಳೆತನ ಅಂದರೆ ಮಲ್ಲವ್ವರ ಬೆನ್ನ ಹತ್ತಿ ಬಿಡಬೇಕು ಅಂತ ಮಾಡಿಸಿರ್ಬೋದು ಏನೋ. ಹೌದಾ ಅಲ್ವಾ ನೀಲವ್ವ ಅವರೇ? ಆದರೂ ನೋಡೋಣ ಎಷ್ಟು ದಿನ ಇರುತ್ತೆ ಇವ್ರ ಗೆಳೆತನ ಅಂತ.
ಅದು ಇದ್ರು ಇರ್ಬೋದಾ ಪಾತಕ ಅವ್ರ ಏನು ಹೇಳಕ್ಕೆ ಬರಂಗಿಲ್ಲ ರೀ. ಆಕಿ ಒಂದು ಸ್ವಲ್ಪ ಮಲ್ಲವ್ ಹಂಗೆ ಅದಾಳು. ನಮ್ಮ ಮನೆಯವ್ರು ಅನ್ನಕತ್ತಿರು ಬರೀ ಗಂಡಗೆ ಮಾಡಿಸಿ ಹಾಕ್ತಾಳು, ಹಾಗಾಗಿ ಮತ್ತು ಕಲ್ಲೋನ್ ಬೆನ್ನ ಕಲ್ಲವ ನಿಮ್ಗೆ ಗೆಳ್ತಾನ ಬಿಟ್ಟು ಆಕಿ ಗೆಳ್ತಾನ ಆಕಿ ಅವ್ರಿಗೆ ಎದಕ್ಕೆ ಬೆನ್ನು ಹತ್ತಾಳ ಆಕಿ ಮತ್ತು ನೀಲೋನ್ ಬೆನ್ನು ಕಲ್ಲವ್ ಮತ್ತು ಇದಕ್ಕೆ ಹತ್ತಾಳ ನೀಲೋವ ಕಲ್ಲೋಗ ಮಾಡಿಸ್ಬಿಟ್ಟಾಳು. ಅದಕ್ಕೆ ಆಕಿ ನಿಂದ ಪಾತಕಂದ ಗೆಳ್ತಾನ ಬಿಟ್ಟು ಬರೀ ಮಲ್ಲೋನ್ ಬೆನ್ನು ಹತ್ತಿ ಬಿಟ್ಟಾಳು. ಹಂಗೆ ಮಾಡಿಸಿರ್ಬೋದು ಅಂತ ಹೇಳಿ ನಮ್ಮ ಮನೆಯವರು ಮಾನ್ಯ ಅನ್ನಕತ್ತಿರು. ಹಂಗಿದ್ರು ಇರ್ಬೋದು. ನಿಮಗೂ ಹಂಗೆ ಯಾರ ಪರಿಚಯ ಅದಾರ ನೋಡ್ರಿ ಪಾತಕ ಅವ್ರು. ನಾವಿಬ್ರು ಹೋಗಿ ಯಾರಿಬ್ರು ಗೆಳತನ ಬಿಡಿಸಿಬಿಡುನು. ಹಾಂ ಮತ್ತೆ ಆಕಿ ಕಲ್ಲಾಕ ಹೆಂಗೆ ಮೊದಲು ನಮ್ಮ ಬೆನ್ನು ಹತ್ತಿಲ್ಲ ಕೂತ್ರ ನಿತ್ರ ನಮ್ಗೆ ಕರೀದು ಕೂತ್ರ ನಿತ್ರ ನಾವು ಅನ್ನೋದು ಹಂಗೆ ಮಾಡೋನು. ಹಂಗೆ ಮಾಡಿದೀವಿ ಅಂದ್ರೆ ನಾವು ಚೈನಿ ಮಾಡಕ್ಕೆ ಬರ್ತೈತಿ. ಈಗ ಆಕಿನ ಮಾರ್ಕೆಟಿಗೆ ಎಲ್ಲ ಕಡೆ ಸುತ್ತಾಡಿಸ್ತಾಳ. ನಾವು ಏನರ ಹಂಗೆ ಮಾಡಿಬಿಟ್ಟಿವಿ ಅಂದ್ರೆ ಆಕಿನ ಬಿಟ್ಬಿಡ್ತಾಳು. ನೀಲವನ್ನ ಕಲ್ಲಾಕ ಮಲ್ಲವನ್ನ ಕಲ್ಲಾಕ ಬಿಡ್ತಾಳೆ. ಆಮೇಲೆ ನೀಲವ ಪಾತಕ ನಮ್ಮ ಬೆನ್ನ ಹತ್ತಬೇಕಾದ ಹುಸನಾಗತ್ಲಿ. ಹಂಗೆ ನಾವು ಏನರ ಮಾಡಿಬಿಡೋದು. ಮೊದಲು ಮಳು ಕುರಿ ಐತಿ ಆ ಕಲ್ಲಿ, ಆ ಕಲ್ಲಿಗಂತೂ ಏನೂ ತಿಳಿಯಂಗಿಲ್ಲ. ಆ ಕಲ್ಲಿನ ಯಾಮಾರ್ಸಕತ್ತೈತಿ ಇದು ಮಲ್ಲಿ. ಅದಕ್ಕೆ ನಾವಿಬ್ಬರು ಕೂಡಿ ಮಲ್ಲಿನ ಯಾಮಾರ್ಸಿಬಿಡೋನು. ಈ ಮಲ್ಲಿನ ದೂರ ಸರಿಸಿ ನಾನು ನೀನು ಆಕಿ ಗೋಳೆ ಆಗಿಬಿಡೋನು. ಹೆಂಗತ್ತೀವ ಪಾತಕ? ಹಾಂ ಹಾಗೆ ಮಾಡೋಣ ನೀಲವ್ವ ಅವರೇ. ನಾನು ನಮ್ಮ ಅಮ್ಮಿಗೆ ಒಂದು ಸಾರಿ ಕೇಳುತ್ತೇನೆ ಯಾರಾದರೂ ಇದ್ದಾರಾ ಅಂತ. ಇದ್ದರೆ ಹೋಗಿ ಬರೋಣ. ನಾವು ಹೋಗಿ ಬಂದು ಮೊದಲೇ ಹಿಂಗೆ ಕಲ್ಲವ್ವ ಅವರು ಪಾತಕ್ಕ ನಿಲ್ಲಕ್ಕ ಅಂತ ನಮ್ಮ ಬೆನ್ನ ಹತ್ತಿದ್ರಲ್ಲ, ಹಾಗೆ ಮಾಡೋಣ. ನಾನು ನಾಳೆ ನಮ್ಮ ಅಮ್ಮಿಗೆ ಫೋನ್ ಮಾಡಿ ಕೇಳುತ್ತೇನೆ. ನಮ್ಮ ಅಮ್ಮಿ ಹೇಳ್ತಾರೆ. ಹೇಳಿದ್ರೆ ನಾವು ಹೋಗಿ ಬರೋಣ ಆಯಿತಾ. ಇವಾಗ ನೀವು ಮನೆಗೆ ಹೋಗಿ ನಾನು ಮನೆಗೆ ಹೋಗುತ್ತೇನೆ. ಯಾಕಂದರೆ ಮಳೆ ಬರ್ತಾ ಇದೆಯಲ್ವಾ, ಅದಕ್ಕೆ ನೀವು ಹೋಗಿ ನಾನು ಹೋಗ್ತೇನೆ. ಹ್ಞೂ ಆತಾಳುವ ಪಾತಕ್ಕ ಸೊಕಾಸು ಹೋಗು. ಜಾಕ್ಲೆ ಮಳೆ ಏನೇ ಬರೋಟಿಗೆ ಹೋಗಿ ಮನೆ ಸೇರ್ಕೊಂಡ್ಬಿಡು. ನಾನು ಹೋಗ್ತೀನಿ ನಿಮ್ಮ ಅವ್ವ ಕೇಳು, ನಿಮ್ಮ ಮಮ್ಮಿ ಕೇಳಿ ನನಗೆ ಫೋನ್ ಹಚ್ಬಿಡು. ಇದ್ರಂದ್ರೆ ಏನೈತಿ ನಾಡ್ದದು ಹೋಗೇ ಬಿಡು. ನಾಡ್ದು ನಿಮ್ಮ ಅಣ್ಣ ಹೊರಗಿರ್ತಾನೆ ಜರ ಪ್ಯಾಟಿಗೆ ಹೋಗೋದನು ದಗದೈತೈತೆ ಚಂತಾನ ಇರಂಗಿಲ್ಲ ಅವ ಮನ್ಯಾಗ. ಅವ್ ಬರೋಟಿಗೆ ನಾವೇನೈತಿ ನಮ್ಮ ಕೆಲಸ ಪಾಟ್ನ ಆ ಕಲ್ಲಿಗೆ ಆ ಮಲ್ಲಿಗೆ ಮಾಡ್ಕೊಂಡು ಆ ಕಲ್ಲಿನ ನಮ್ಮಂತೆ ಮಾಡ್ಕೊಂಡ್ಬಿಡುನು. ನೋಡಿ ಸ್ನೇಹಿತರೆ, ಇನ್ನು ನಾಳೆ ಬರ್ತಾ ಯಾರ್ದು ಕಲ್ಲವ್ವ ಅವ್ರದ್ದು ಮನೆ ಓಪ್ನಿಂಗ್ ಇದೆ. ಮನೆ ಓಪ್ನಿಂಗ್ ಹೆಂಗಾಗುತ್ತೆ ಮತ್ತು ನಾವು ಮಾಡಿಸ್ತೀವ ಇಲ್ವಾ? ಕಲ್ಲವ್ವ ಅವರು ಮಲ್ಲಿನ ಬೆನ್ನು ಬಿಟ್ಟು ಆ ಕಲ್ಲಿ ನಮ್ಮ ಬೆನ್ನು ಹತ್ತಾಳ ಇಲ್ಲೋ ಎಲ್ಲನ ಬರ್ತಾ ವಿಡಿಯೋಸ್ ಒಳಗೆ ನೋಡ್ತಾ ಹೋಗಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.